ಇಂದು ಆಗಸ್ಟ್ 7ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ವಿಶೇಷವಾದ ಬರಹ. ಶಿರೋನಾಮೆ ಡಿಸೆಪ್ಷನ್ ಸಾಲ್ವ್ಸ್ ನಥಿಂಗ್. ಡಿಸೆಪ್ಷನ್ ಸಾಲ್ವ್ಸ್ ನಥಿಂಗ್. One of the most unusual deceptions ever penetrated was that played on Catherine of Russia in 1787. When Catherine sailed down the Dnieper River on a tour of inspection of some new territory, her aides lined the river banks with flourishing farms and small towns, all painted on wood and canvas. They peopled these illusions with extras dressed in peasant finery, whose duty it was to travel ahead of the credulous monarch and greet her upon her arrival at various points along the nearly 2,000-mile route. The same procedure was followed even to transporting the same herd of cattle for scenery. And the purpose of the whole masquerade, to prevent Catherine from seeing the country as it really was, barren, desolate, devoid of human habitation. There are many people in the world, escapists, who hope to find peace by running away from the truth. Usually they end up in a greater confusion. Under Baraham, for thy soul be not ashamed to say the truth. Ecclesiastes 4:24. ಎಷ್ಟೊಂದು ಒಂದು ವಿಶೇಷವಾದ ಬರಹ ಇದೆ. ಮೋಸತನ ಏನನ್ನೂ ಪರಿಹರಿಸದು. ಮೋಸತನದ ಆಟ ಏನನ್ನು ಪರಿಸು. 17ನೇ ಶತಮಾನದ ಆದಂಥ ಒಂದು ಘಟನೆ. ಆ ಘಟನೆ ಎಷ್ಟೊಂದು ಅತಿ ಅಸಾಮಾನ್ಯವಾದದ್ದು. ಅದು ಪ್ರಮಾದದ ಆಟ. ಅದೊಂದು ಆ ರಾಣಿ ಕ್ಯಾಥರಿನ್ ಸಲುವಾಗಿ ಮಾಡಿದ್ದು. ಆಕೆ ಆ ಡೆನಿಸನ್ ನದಿಗುಂಟ ಸುಮಾರು 2,000 ಕಿಲೋಮೀಟ್ರ್ ಹೊಸ ಪ್ರದೇಶ ದಂಡಿಗುಂಟ ನೋಡಬೇಕು ಅಂಥೇಳಿ ಆ ಪ್ರವಾಸಕ್ಕೆ ಹೊರಡ್ತಾಳೆ. ಆ ನದಿಗುಂಟಗೆ ಆಜು ಬಾಜು ಏನು ಮಾಡ್ತಾರೆ ಇವರೆಲ್ಲ ಅಂದರೆ ಇವರು ಆಕೆ ಸೇವಕರಾಗಲಿ ವ್ಯವಸ್ಥಾಪಕರಾಗಲಿ ಆ ಸೈನ್ಯ ಎಲ್ಲ ಆಗಲಿ ಏನು ಮಾಡಿ ವರ್ಣರಂಜಿತ ಫಲಕಗಳನ್ನು ಕ್ಯಾನ್ವಾಸ್ಗಳನ್ನು ಸಾಲಾಗಿ ಇಟ್ಬಿಟ್ಟಿದ್ದಾರೆ. ಜನರನ್ನೂ ಸಹ ಭ್ರಮೆಯ ಹೊಸ ವೇಷಭೂಷಣಗಳೊಂದಿಗೆ ಆ ರಾಜಕುಮಾರಿ ಸಾಗಿದಂತೆ ಅಲ್ಲಲ್ಲಿ ನಿಲ್ಲಿಸಿಬಿಡ್ತಾರೆ. ಇವೆಲ್ಲ ನಡೀತದೆ. ಈ ಸಮಗ್ರ ಒಂದು ಸೋಗಿನ ಉದ್ದೇಶ ಇದು, ಒಂದು ಸೋಗಿನ ಆಟ. ಇದೆಲ್ಲ ಮಾಡಿದ್ದು ಉದ್ದೇಶ ಆ ರಾಣಿ ಕ್ಯಾಥರಿನ್ನು ಆ ಬರಡು ಭೂಮಿಯ, ನಿರ್ಜನ ಭೂಮಿಯ ಮತ್ತು ಮಾನವರು ಇನ್ನೂ ವಾಸಿಸದೇ ಇದ್ದಂಥ ಆ ಪ್ರದೇಶವನ್ನು ಆಕೆ ನೋಡಬಾರದು ಅನ್ನುವಂಥ ಉದ್ದೇಶ. ಜಗತ್ತಿನಲ್ಲಿ ಅನೇಕಾನೇಕ ಜನರು ಇಂತಹ ಪಲಾಯನ ಮಾಡಿದ್ದಾರೆ. ಇವರು ಸತ್ಯದಿಂದ ದೂರಕ್ಕೆ ಹೋಗ್ತಾರೆ. ಎದಕ್ಕೆ? ನಾವು ಶಾಂತಿಯನ್ನು ಪಡಿತೇವೆ ಎಂಬ ಆಶೆಯಿಂದ ಸತ್ಯದಿಂದ ದೂರಕ್ಕೆ ಹೋಗ್ತಾರೆ. ಆದರೆ ಅದನ್ನು ಇವರು ಪಡೆಯುವುದಿಲ್ಲ. ಸಾಮಾನ್ಯವಾಗಿ ಇವರು ಇನ್ನೂ ಹೆಚ್ಚಾದ ಗೊಂದಲಕ್ಕೆ ಈಡಾಗುತ್ತಾರೆ. ಅಂಡ್ರ ಬರಹ ಇಷ್ಟುಂಟು. ಅಂದರೆ ನಿನ್ನ ಆತ್ಮವೆಂದಿಗೂ ಸತ್ಯವನ್ನು ನುಡಿಯಲು ನಾಚಿಕೆ ಪಡೆದಿರಲಿ. ನಿನ್ನ ಆತ್ಮ ಎಂದಿಗೂ ಸತ್ಯವನ್ನು ನುಡಿಯಲು ನಾಚಿಕೆ ಪಡೆದಿರಲಿ.
ಇದೊಂದು ಅಪರೂಪವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟು ಮೋಸತನ ಅಂದರೆ ಮೋಸತನ ಮಾಡಿದರೆ ಅದಿರೋ ಸ್ಥಿತಿ ಬೇರೆಯೇ ಇರ್ತದೆ. ಆದರೆ ಮೋಸ ಮಾಡಿ ಆಕಿನ ಭ್ರಮೆಯೊಳಗೆ ಇರಿಸೋದೇನು, ಭ್ರಮೆಯೊಳಗೆ ಇರಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರಲ್ಲ, ಅದರಿಂದ ಅದು ವಸ್ತುಸ್ಥಿತಿ ಆಕೆ ಗೊತ್ತೇ ಆಗಿಲ್ಲ ಅನ್ನುವಂಥ ಒಂದು ಅಪರೂಪದ ಒಂದು ಬರಹವನ್ನು ಇಲ್ಲೇ ಒಂದು ಉದಾಹರಣೆಯೊಂದಿಗೆ ಮೋಸತನವನ್ನು ನಾವು ಮಾಡಬಾರದು, ಆದಷ್ಟು ಮೋಸತನಕ್ಕೆ ಒಳಗಾಗಬಾರದು, ಮೋಸತನವನ್ನು ಮಾಡಬಾರದು, ಮೋಸತನವನ್ನು ರೂಪಿಸಬಾರದು ಅನ್ನುವಂತಹ ಅದ್ಭುತವಾದ ಒಂದು ಉಪದೇಶದ ಮಾತುಗಳು ಇಲ್ಲಿವೆ. ನಮಸ್ಕಾರ.